ಫ್ರೈಡ್ ರೈಸ್ ಅಂದ್ರೆ ತುಂಬಾ ಆಯಿಲಿ ಹೆವಿ ಅನ್ಸುತ್ತಾ? ಹಾಗಾದ್ರೆ ಬನ್ನಿ ಇವತ್ತು ಘಮ್ ಅನ್ನೋ ಪರಿಮಳದ ಆದ್ರೆ ಏಕ್ದಮ್ ಲೈಟ್ ಅಂಡ್ ಹೆಲ್ದಿ ಆಗಿರೋ ಸ್ವೀಟ್ ಅಂಡ್ ಸೇವರಿ ಈ ಬೆಂಗಾಲಿ ಫ್ರೈಡ್ ರೈಸ್ ಹೇಗ್ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು 1 ಕಪ್ ಅಷ್ಟು ಬಾಸ್ಮತಿ ರೈಸ್ನ ಒಂದ್ 2 ಕಪ್ ನೀರ್ ಹಾಕೊಂಡ್ಬಿಟ್ಟು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಳಿ. ಸೊ ಅವಾಗ ಇದು ನೀಟಾಗಿ ಬೇಯುತ್ತೆ. ಒಂದ್ 10 ರಿಂದ 15 ನಿಮಿಷದಲ್ಲಿ ನೀಟಾಗಿ ಬೇಯುತ್ತೆ. ಅದಾದ್ಮೇಲೆ ಎಕ್ಸೆಸ್ ನೀರ್ನ ರಿಮೂವ್ ಮಾಡ್ಕೊಳ್ಳಿ. ಸೊ ಇವಾಗ ನಮ್ದು ಬಾಸ್ಮತಿ ರೈಸ್ ರೆಡಿ ಆಗಿದೆ. ಒಗ್ಗರಣೆಗೆ ಅಂತ ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಮತ್ತೆ ತುಪ್ಪ ಹಾಕೋತಾ ಇದ್ದೀನಿ. ಅದಕ್ಕೆ ಒಂದ್ ಸ್ವಲ್ಪ ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಲವಂಗ ಎಲ್ಲ ಹಾಕೊಂಡ್ಬಿಟ್ಟು ಇದನ್ನ ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ ಪುಡಿಗಳಿದ್ರೆ ಏಲಕ್ಕಿ, ಚಕ್ಕೆ ಪುಡಿಗಳಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಇಲ್ಲ ಅಂತಂದ್ರೆ ನೀವು ರಾ ಆಗಿ ಕೂಡ ಹಾಕೊಳ್ಳಿ. ಇದಾದ್ಮೇಲೆ ಇದ್ರ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸೇ ಈ ಗೋಡಂಬಿ, ದ್ರಾಕ್ಷಿ ಮತ್ತೆ ಚೆರ್ರೀಸು, ಬೆರ್ರೀಸು. ನನ್ನ ಹತ್ರ ಚೆರ್ರಿ ಇಲ್ಲದೆ ಇರೋದ್ರಿಂದ ನಾನು ಹಾಕಿಲ್ಲ. ನಿಮ್ಮ ಹತ್ರ ಚೆರ್ರೀಸ್ ಇದ್ರೆ ಅದನ್ನು ಕೂಡ ಹಾಕೊಳ್ಳಿ. ಸೊ ಇದೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಈರುಳ್ಳಿ ಉದ್ದುದ್ದನಾಗಿ ಹೆಚ್ಕೊಳ್ಳಿ. ಈ ರೀತಿಯಾಗಿ ಹೆಚ್ಕೊಂಡ್ಬಿಟ್ಟು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ಎಲ್ಲಾ ತರಕಾರಿಗಳನ್ನು ಉದ್ದುದ್ದನಾಗೆ ಹೆಚ್ಕೊಳ್ಳಿ. ನಾನಿಲ್ಲಿ ಮನೇಲಿ ಇದ್ದಿದ್ದ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು ಎಲ್ಲ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ನೋಡಿ ಈ ತರ ಗೋಲ್ಡನ್ ಬ್ರೌನ್ ಆಗೋ ತನಕ ನೀಟಾಗಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಸೊ ಆದ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಜೊತೆಗೆ ಹಿಂಗು ಹಾಕೊಂಡು ಪೆಪ್ಪರ್ ಪೌಡರ್ ಹಾಕೊಳ್ಳೋಣ. ಸೊ ಈ ಕಲರ್ ಯಾವಾಗ್ಲೂ ಅಷ್ಟೇ ಬೆಂಗಾಲಿ ಫ್ರೈಡ್ ರೈಸ್ ವೈಟ್ ಆಗೇ ಇರುತ್ತೆ. ಆದ್ರಿಂದ ಯಾವುದೇ ರೀತಿ ಅರಿಶಿನ ಖಾರ ಪುಡಿ ಹಾಕೊಳ್ಳೋದಿಲ್ಲ. ಖಾರಕ್ಕೋಸ್ಕರ ನಾವು ಪೆಪ್ಪರ್ ಹಾಕೊಂಡ್ರೆ ಸಾಕು. ಸೊ ಇಷ್ಟೇ ರೀ. ಇದಾದ ತಕ್ಷಣ ನಮ್ದು ಏನು ಬಾಸುಮತಿ ರೈಸ್ ಇತ್ತಲ್ಲ ಅದನ್ನ ನೀವು ಕುಕ್ಡ್ ರೈಸ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಘಮ್ ಘಮ ಅಂತ ಬೆಂಗಾಲಿ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಯಾರಾದ್ರು ಗೆಸ್ಟ್ ಬಂದಾಗ ನೀವು ಈ ತರ ಬೇರೆ ರೀತಿ ಅನ್ನ ಮಾಡಿಬಿಟ್ಟು ಸರ್ವ್ ಮಾಡಿ ತುಂಬಾ ಇಷ್ಟಪಡ್ತಾರೆ. ಕೊನೆಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ಟು ಇದನ್ನ ಗಾರ್ನಿಶ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ. ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ರೀತಿಯಾಗಿರೋ ಡಿಫ್ರೆಂಟ್ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.